ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಅಡುಗೆ ಮನೆ. ನೋಡ್ತಿದ್ದೀರಲ್ವ, ನವರಾತ್ರಿ ಸ್ಟಾರ್ಟ್ ಆದಾಗಿಂದ ಅಡುಗೆದು ಮಾಡಿ ಹಾಕೋಕ್ಕಾಗ್ತಿಲ್ಲ. ಈಗ ನಮ್ಮ ಮನೆಯಲ್ಲಿ ಈ ಥರ ಬೊಂಬೆನ ಜೋಡಿಸಿದ್ದೀನಿ. ಮೊದಲಿಗೆ ಚಾಮುಂಡೇಶ್ವರಿನ ಈ ಥರ ಕೂರಿಸಿ, ಮತ್ತು ಈ ಥರ ಒಂದೊಂದು ದಿನ ಒಂದೊಂದು ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಾದಮೇಲೆ ರಾಮ, ಲಕ್ಷ್ಮಣ, ಅನಂತ ಮತ್ತು ವಿಷ್ಣು ದಶಾವತಾರ ನೋಡ್ತಿದ್ದೀರಲ್ವ, ಒಂದೊಂದು ಸಲಿಗೆ ಒಂದೊಂದು ಥರ. ಇದು ಪಟ್ಟದ ಬೊಂಬೆ, ಗಣಪತಿ, ಈಶ್ವರ, ಕೃಷ್ಣ ಎಲ್ಲವೂ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಇದು ಮನೆ ನೋಡ್ತಿದ್ದೀರಲ್ವ, ಈ ಬೊಂಬೆಗಳು ನಾನೇ ರೆಡಿ ಮಾಡಿದ್ದೀನಿ. ಮತ್ತು ಇದು ಮನೆ ಮುಂದೆ ಎಲ್ಲರೂ ಕೂತ್ಕೊಂಡು ಮಾತಾಡೋ ಥರ ಸೆಟ್ ಮಾಡಿದ್ದೀನಿ. ಫಾರೆಸ್ಟಲ್ಲಿ ಅನಿಮಲ್ಸ್ ಎಲ್ಲ ಇರ್ತಾವಲ್ಲ, ಆ ಥರ ಸೆಟ್ ಮಾಡಿದ್ದೀನಿ. ತುಂಬ ಅದೇ ಥರ ಪರ್ಫೆಕ್ಟಾಗಿ ಬರಲಿಲ್ಲ, ಆದರೂ ಏನೋ ನಂದು ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಮತ್ತು ಇಲ್ಲಿ ಅಂಬಾರಿ ಆನೆಗಳು ನೋಡ್ತಿದ್ದೀರಲ್ವ, ಮತ್ತು ಇಲ್ಲಿ ಈಶ್ವರನಿಗೆ ಪೂಜೆ ಮಾಡೋ ಥರ ಈ ಥರ ಸೆಟ್ ಮಾಡಿದ್ದೀನಿ. ಈಗ ಪ್ರಸಾದ ಅಂದರೆ ಚಿತ್ರಾನ್ನ ಮತ್ತು ಎಲ್ಲ ನಾನು ತೋರಿಸೇ ಇದ್ದೀನಿ ಆಲ್ರೆಡಿ. ಹೆಸರುಬೇಳೆ ಪಾಯಸ, ಹೈಗ್ರೀವ ಎಲ್ಲವೂ ಮಾಡಿದ್ದೀವಿ, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಈಗ ಏನು ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಎಲ್ಲವೂ ನೈವೇದ್ಯಗಳು ನಡೀತಾ ಇರುತ್ತೆ. ಈ ಥರ ನೋಡ್ತಿದ್ದೀರಲ್ವ, ಕೋಸು ಈ ಥರ ತೆಳುವಾಗಿ ಹಚ್ಕೊಂಡಿದ್ದೀನಿ. ಅದಕ್ಕೆ ಸರಿ ಕೋಸಲ್ಲಿ ಬಜ್ಜಿ ಮಾಡ್ತಿದ್ದೀನಿ. ಇದೊಂದು ತೋರಿಸೋಣ ಅಂದ್ಬಿಟ್ಟು ಈ ಥರ ವೀಡಿಯೋ ಮಾಡ್ತಿದ್ದೀನಿ. ಈ ಥರ ಸಣ್ಣ ಕುದ್ದದ್ದು ಹಚ್ಕೋಬೇಕು. ಈಗ ಇದಕ್ಕೇ ನಾನು ಕಡಲೆ ಹಿಟ್ಟು ಹಾಕ್ತೀನಿ, ಮೈದಾ ಹಿಟ್ಟು ಬಳಸ್ತಿಲ್ಲ. ಮೈದಾ ಹಿಟ್ಟಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಒಂದು 3 ಸ್ಪೂನಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೇ ಒಂದು 2 ಸ್ಪೂನಷ್ಟು, ತುಂಬ ಹಾಕೋದು ಬೇಡ, ಗರಿ ಬರಬೇಕಲ್ಲ, ಹಾಗಾಗಿ ಈ ಥರ ಈ ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನಷ್ಟು ಮಾತ್ರ ಹಾಕ್ತಿದ್ದೀನಿ ಅಷ್ಟೇ ಕಡಲೆ ಹಿಟ್ಟು. ಈಗ ಇದನ್ನು ಹೊಂದಾಡ್ಕೊಳ್ಳೋಣ. ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ, ಮತ್ತು ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಹಿಂಗು, ಮತ್ತು ಇದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂತಹ ಬೆಲ್ ಐಕಾನ್ ಟಚ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ನೋಡ್ತಿದ್ದೀರಲ್ಲ, ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ, ಇನ್ನೊಂದು ಅರ್ಧ ಸ್ಪೂನು. ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಬಜ್ಜಿ ಥರ ಆಗಿಬಿಡುತ್ತೆ. ಹಾಗಾಗಿ ನೋಡ್ತಿದ್ದೀರಲ್ವ, ಇನ್ನೊಂದು ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಜಲ್ದಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಒಂಚೂರು ಅಚ್ಚಕಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನವರಾತ್ರಿ ಟೈಮಲ್ಲಿ ಎಲ್ಲ 9 ದಿನ 9 ಕಲರ್ ಸೀರೆ ಅಂತ ಎಲ್ಲ ಪೋಸ್ಟ್ ಮಾಡಿದ್ನಲ್ಲ, ಮತ್ತು ಅದೇ ಥರ ಒಂದೊಂದು ದಿನಕ್ಕೆ ಒಂದೊಂದು ನೈವೇದ್ಯ. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಮತ್ತು ಚಿತ್ರಾನ್ನ, ತುಪ್ಪದ ಚಿತ್ರಾನ್ನ, ಈ ಥರ ಎಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಮಾಡಿ ನೈವೇದ್ಯ ಮಾಡ್ಬೋದು. ಮತ್ತು ಹೈಗ್ರೀವ, ಹೆಸರುಬೇಳೆ ಪಾಯಸ ಎಲ್ಲವೂ ನಮಗೇನು ಆಗುತ್ತೋ ಅದೆಲ್ಲ ಎಲ್ಲ ನೈವೇದ್ಯ ಮಾಡಿ ನಾವು ದೇವರಿಗೆ ಆರತಿ ಮಾಡ್ಬೋದು. ಮಾಡಿದ ತಕ್ಷಣ ಹಾಕಬೇಕು, ಯಾಕಂದರೆ ನೀರು ಬಿಟ್ಕೊಂಡ್ಬಿಟ್ಟು ಕೋಸು ಒಂಥರ ಮತ್ತು ಕ್ರಿಸ್ಪಿ ಆಗೋದಿಲ್ಲ. ಹಾಗಾಗಿ ನೋಡ್ತಿದ್ದೀರಲ್ಲ, ಈ 9 ದಿನ ನಾವು ಎಷ್ಟು ಚೆನ್ನಾಗಿ ಪೂಜೆ ಮಾಡಿ, ಮತ್ತು ಲಲಿತಾ ಸಹಸ್ರನಾಮ, ಚಂಡಿ ಪಾರಾಯಣ, ಇಲ್ಲ ದೇವಿ ಮಹತ್ವ ನಿಮಗೇನೋ ಆದರೆ ಅದನ್ನು ದೇವರಿಗೆ ಹೇಳ್ಕೊಂಡು ಪೂಜೆ ಮಾಡಿ, ಮತ್ತು ಒಂದು ಆರತಿ ನಮಸ್ಕಾರ ಮಾಡಿಕೊಂಡು ಮಾಡೋದ್ರಿಂದ ನೀವೇನು ಅಂದ್ಕೊಂಡ್ರೂ ನಡೆಯುತ್ತೆ, ಮತ್ತು ವಿಶೇಷ ಫಲ ಅನ್ನೋದು ಸಿಗುತ್ತೆ. ನೋಡ್ತಿದ್ದೀರಲ್ವ, ಎಣ್ಣೆ ಕಾದಿದೆ. ಈಗ ಇದನ್ನು ಈಗ ಈ ಥರ ಹಾಕಿ 2 ನಿಮಿಷ ಬಿಟ್ಟು ಆಮೇಲೆ ಇದನ್ನು ಕದಲಿಸೋಣ. ಮತ್ತು ನಾನು ಮೊದಲೇ ಹೇಳ್ತಿರ್ತೀನಲ್ಲ, ಯಾರೋ ಏನೋ ಮಾಡ್ತಾರಂತ ನಾವು ಮಾಡೋದಲ್ಲ. ಯಾರ್ಯಾರ ಮನೆಗಳಲ್ಲಿ ಏನೇನು ಪದ್ಧತಿ ಇರುತ್ತೋ ಅದನ್ನು ಕರೆಕ್ಟಾಗಿ ಆಚರಣೆ ಮಾಡಿದ್ರೆ ಸಾಕು. ದೇವರ ಅನುಗ್ರಹ ಅನ್ನೋದು ನಮಗೆ ಸದಾಕಾಲ ಇರುತ್ತೆ. ಮತ್ತು ನೀವು ಎಷ್ಟು ದೇವ್ರಿಗೆ ಪೂಜೆ ಮಾಡ್ತೀರೋ ಅನ್ನೋದು ನಿಮ್ಮ ಭಕ್ತಿಯಿಂದ ಮಾಡೋದು ಇಂಪಾರ್ಟೆಂಟು. ನಾವೇನೇ ಅಂದ್ಕೊಂಡ್ರು ದೇವ್ರು ನಮ್ಮ ಜೊತೆ ಇದ್ದಾರೆ, ನಮ್ಮ ದೇವರು ನಮ್ಮ ಮಾತು ಕೇಳ್ತಿದ್ದಾರೆ ಅನ್ನೋ ಭಾವನೆದಲ್ಲೇ ಮಾಡಿ, ಖಂಡಿತ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಮತ್ತು ಯಾರೋ ಕೆಲವು ಮನುಷ್ಯರು ಯಾರಿಗೋ ನಂಬಿನ ಮೋಸ ಆಗಿರುತ್ತೆ, ಅದಾಯಿತು ಇದಾಯಿತು ಅಂತ ಬಾಧೆ ಪಡೋ ಬದಲು ಈ ಟೈಮಲ್ಲಿ ನಮಗೇನೇ ದುಃಖ ಆದರೂ ಏನೇ ಬಾಧೆ ಆದರೂ ಎಲ್ಲ ದೇವ್ರಿಗೆ ಹೇಳ್ಕೊಳ್ಳಿ, ಎಲ್ಲವೂ ಪರಿಹಾರ ಆಗುತ್ತೆ. ಮತ್ತು ಏನೇ ಮಾಡಿದ್ರೂ ಸಹ ನಾವು ನಂಬಿ ಮಾಡಬೇಕು. ನಂಬಿಕೆ ಇಟ್ಟು ಮಾಡಿದಾಗ ಖಂಡಿತ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ನವರಾತ್ರಿಯಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ತಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆ ದೇವಿ ಕಾಪಾಡಲಿ ಅಂತ ಕೇಳ್ಕೊತೀನಿ.
ಮತ್ತು ಈಗ ಮೊದಲಿಂದನೂ ನಮ್ಮ ಮನೆಯಲ್ಲಿ ಚಂಡಿ ಪಾರಾಯಣ ಮಾಡ್ತಾರೆ, ಹಾಗಾಗಿ ನಾನು ದೇವರಿಗೆ ಸೀರೆ ಉಡಿಸಿ ಕೂಡಿಸಿರ್ತೀನಿ. ನೋಡ್ತಿದ್ರಲ್ಲ, ಈ ಥರ ಕ್ರಿಸ್ಪಿಯಾಗಿದೆ ಕೋಸಿಂದು. ಈ ಥರ ಬಿಡಿ ಬಿಡಿ ಇಷ್ಟ ಇಲ್ಲ ಅಂದರೆ ಈ ಥರ ಉಂಡೆ ಮಾಡಿಕೊಂಡು ಸಹ ನೀವು ಹಾಕ್ಕೋಬೋದು. ಉಂಡೆ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಆಂಬೊಡೆ ಥರ ಆದರೂ ಹಾಕ್ಕೋಬೋದು. ಈ ಥರ ಪುಡಿ ಪುಡಿ ಆದರೂ ಗರಿ ಗರಿಯಾಗಿ ಮಾಡ್ಕೋಬೋದು, ಅಥವಾ ಈ ಥರ ಆಂಬಡೆ ಥರ ಆದರೂ ಮಾಡ್ಕೋಬೋದು. ಆದರೆ ಈ ಥರ ಆಂಬಡೆ ಥರ ಮಾಡ್ಕೊಡೋಕ್ಕಂತ ಈ ಥರ ಕ್ರಿಸ್ಪಿಯಾಗಿ ಇದನ್ನು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.